ಹಲೋ ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಆಗಿರೋ ಗಿಡನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಹೆಸರು ಕೇಳಿದರೆ ನೀವು ತುಂಬ ಆಶ್ಚರ್ಯಪಡ್ತೀರಾ. ಈ ಥರನೂ ಗಿಡಕ್ಕೊಂದು ಹೆಸರು ಇರುತ್ತಾ ಅಂತ. ಈ ಗಿಡದ ಹೆಸರು ಎಸ್ಟರ್ಡೇ, ಟುಡೇ ಆ್ಯಂಡ್ ಟುಮಾರೋ ಅಂತ. ಈ ರೀತಿ ಹೆಸರು ಬರೋದಕ್ಕೆ ಒಂದು ಕಾರಣ ಕೂಡ ಇದೆ. ಅದು ಏನು ಅನ್ನೋದನ್ನ ಹೇಳ್ತೀನಿ. ಈ ಗಿಡನ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ. ಈ ಗಿಡದಲ್ಲಿ ಎಷ್ಟು ಕಲರ್ ಹೂ ಕಾಣಿಸ್ತಾ ಇದೆ ನಿಮಗೆ? 3 ಕಲರ್ ಹೂ ಕಾಣಿಸ್ತಾ ಇದೆ. ಒಂದೇ ಹೂವು 3 ಕಲರ್ ಆಗಿ ಚೇಂಜ್ ಆಗುತ್ತೆ. ಹೂ ಬಿಟ್ಟಾಗ ಫಸ್ಟ್ ಡೇ ಈ ರೀತಿ ತಿಳಿ ನೇರಳೆ ಬಣ್ಣ ಇರುತ್ತೆ, ವೈಲೆಟ್ ಕಲರಲ್ಲಿರುತ್ತೆ. ಅದೇ ಹೂವು ಸೆಕೆಂಡ್ ಡೇ ನೇರಳೆ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡಾರ್ಕ್ ವೈಲೆಟ್ ಆಗಿ ಚೇಂಜ್ ಆಗುತ್ತೆ. ಅದೇ ಹೂವು ಥರ್ಡ್ ಡೇ, ಲಾಸ್ಟ್ ಡೇ ವೈಟ್ ಆಗಿ ಚೇಂಜ್ ಆಗುತ್ತೆ. 4ನೇ ದಿನ ಹೂವು ಈ ರೀತಿ ಒಣಗೋಗಿರುತ್ತೆ. ಈ ರೀತಿ ಒಂದೇ ಹೂವು 3 ದಿನ 3 ಕಲರಲ್ಲಿರುತ್ತೆ. ಈ ಗಿಡದಲ್ಲಿ ಬಿಡೋ ಪ್ರತಿಯೊಂದು ಹೂವೂ ಅಷ್ಟೇ 3 ದಿನಕ್ಕೆ 3 ಕಲರ್ನ ಚೇಂಜ್ ಮಾಡುತ್ತೆ. ಲಾಸ್ಟ್ ಇಯರ್ ನಾನು ಈ ಗಿಡದ ಬಗ್ಗೆ ಗೂಗಲಲ್ಲಿ ನೋಡಿಬಿಟ್ಟು ತಿಳ್ಕೊಂಡಿದ್ದೆ. ಈ ಹೂ ನನಗೆ ತುಂಬ ಇಷ್ಟ ಆಗಿತ್ತು. ಹಾಸನಲ್ಲೊಬ್ಬರು ಆನ್ಲೈನಲ್ಲಿ ಗಿಡನ ತರಿಸಿ ಸೇಲ್ ಮಾಡ್ತಾರೆ. ಅವ್ರ ಹತ್ರ ನಾನು ಇದನ್ನು 350 ರೂಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೆ. ಲಾಸ್ಟ್ ಇಯರ್ ಈ ಗಿಡ ತುಂಬ ಚಿಕ್ಕದಾಗಿತ್ತು, ಸ್ವಲ್ಪ ಮಾತ್ರ ಹೂ ಬಂದಿತ್ತು. ಇವಾಗ ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ. ಇವಾಗ ನಾನು ಇದನ್ನು 12 ಇಂಚಸ್ ಪಾಟಲ್ಲಿ ಬೆಳೆದೀನಿ. ಇದನ್ನು ನೆಲದ ಮೇಲೆ ಹಾಕಿದರೆ ತುಂಬ ಬುಷಿಯಾಗಿ ಈ ರೀತಿ ಬರುತ್ತಂತೆ. ನೆಕ್ಸ್ಟ್ ಜೂನಲ್ಲಿ ಇದನ್ನು ನೆಲಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪಾಟ್ ಮಿಕ್ಸಿಂಗ್ನ ನಾನು ಮರಳು, ಮಣ್ಣು ಮತ್ತು ಗೊಬ್ಬರ 3 ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಇವಾಗ ಹೂ ಚೆನ್ನಾಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ಮಣ್ಣು ಮತ್ತು ಕಾಂಪೋಸ್ಟ್ನ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಗಿಡನ ಕಟ್ಟಿಂಗಿಂದ ಬೆಳಿಬೋದಂತೆ. ನಾನು ಫೆಬ್ರವರಿಯಲ್ಲಿ ಕಟ್ಟಿಂಗ್ ತೆಗೆದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಶೇಡ್ ಬಗ್ಗೆ ಹೇಳೋಕ್ಕೋದ್ರೆ ಪಾರ್ಷಲ್ ಶೇಡ್ನ ಇಷ್ಟಪಡೋ ಅಂಥ ಗಿಡ ಇದು. ಅರ್ಧ ದಿನ ಬಿಸಿಲು, ಅರ್ಧ ದಿನ ನೆರಳಿರೋ ಕಡೆ ಇಟ್ಟರೆ ಈ ಗಿಡದಲ್ಲಿ ಹೂ ತುಂಬ ಚೆನ್ನಾಗಿ ಬರುತ್ತಂತೆ. ಮಳೆಗಾಲದಲ್ಲಿ ಸನ್ಲೈಟ್ ತುಂಬ ಕಡಿಮೆ ಇದ್ದಿದ್ದರಿಂದ ಈ ಗಿಡದಲ್ಲಿ ಹೂ ಬಂದಿರಲಿಲ್ಲ. ಲಾಸ್ಟ್ ಮಂತಿಂದ ಇದರಲ್ಲಿ ಇದೇ ರೀತಿ ಹೂ ಬರ್ತಾ ಇದೆ. ನಾವು ಎಲ್ಲ ಗಿಡನೂ ಬೆಳೆಯೋಕ್ಕಾಗದೆ ಹೋದರೂ ಯಾವ್ಯಾವ ರೀತಿ ಗಿಡಗಳಿದೆ ಅನ್ನೋದನ್ನ ತಿಳ್ಕೊಂಡಿರಬೇಕು ಅನ್ನೋದೇ ನನ್ನ ಅನಿಸಿಕೆ. ನನ್ನ ಚಾನಲ್ನಲ್ಲಿ ಎಲ್ಲರೂ ಗಾರ್ಡನ್ ಲವರ್ಸ್ ಇರೋದ್ರಿಂದ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.